ಇದ್ದೀವಿ ಅಂತ ಈ ದಿನಗಳಲ್ಲಿ ಕೂದಲು ಕತ್ತರಿಸಬೇಡಿ. ದುರಾದೃಷ್ಟ ದೂರಾಗಲು ಈ ದಿನಗಳಲ್ಲಿ ಮಾಡಿಸಿ. ಮನುಷ್ಯರು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಒಳ್ಳೆಯ ದಿನ ಹುಡುಕ್ತಾರೆ. ಗೊತ್ತಿಲ್ಲದೆ ಕೆಟ್ಟ ಗಳಿಗೆಯಲ್ಲಿ ಕೆಲಸ ಮಾಡಿದ್ರೂ ದೇವರ ಹೆಸರು ಹೇಳ್ಕೊಂಡು ಸುಮ್ಮನಾಗ್ತಾರೆ. ಆದರೆ ಗೊತ್ತಿದ್ದು ಮಾಡಿ ಯಾಕೆ ಗೋಳಾಡ್ತೀರಾ? ಹಾಗೆಯೇ ಕೂದಲು ಕಟ್ ಮಾಡಿಸುವಾಗ ಸಾಕಷ್ಟು ಯೋಚನೆ ಮಾಡ್ತಾರೆ. ಯಾವ ದಿನ ಮಾಡಿಸಿದ್ರೆ ಚೆನ್ನಾಗಿ ಬೆಳೆಯುತ್ತೆ, ಯಾವ ದಿನ ಮಾಡಿಸಿದ್ರೆ ಜಾಸ್ತಿ ಉದುರುತ್ತೆ, ಯಾವ ದಿನ ಮಾಡಿಸಿದ್ರೆ ಅದೃಷ್ಟ ಹೆಚ್ಚಾಗುತ್ತದೆ ಎಂದು ಈಗಲೂ ಹಿರಿಯರನ್ನ ಕೇಳಿಕೊಂಡು ಕೂದಲು ಕಟ್ ಮಾಡಿಸ್ತಾರೆ. ಕೂದಲಿನಿಂದ ನಮ್ಮ ಅಂದ ಎಷ್ಟು ಹೆಚ್ಚಾಗುತ್ತದೆಯೋ ಕಟ್ ಮಾಡಿಸುವಾಗ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಎಂತಾರೆ. ಕೆಟ್ಟ ಗಳಿಗೆಯಲ್ಲಿ ಕಟ್ ಮಾಡಿಸಿದರೆ ನಕಾರಾತ್ಮಕ ಶಕ್ತಿಯನ್ನು ನಾವೇ ಮನೆಗೆ ಕರೆದುಕೊಂಡು ಬಂದಂತೆ ಎನ್ನುತ್ತಾರೆ. ಅಷ್ಟೇ ಯಾಕೆ, ಮಂಗಳವಾರ ಅದೆಷ್ಟೋ ಮಂದಿ ತಮ್ಮ ಪಾರ್ಲರ್ ಅಥವಾ ಸಲೂನ್ ಕ್ಲೋಸ್ ಮಾಡಿಬಿಡ್ತಾರೆ. ಹೀಗಾಗಿ ಯಾವ ದಿನ ಕ್ಷೌರ ಮಾಡಬೇಕು ಅನ್ನೋದು ಇಲ್ಲಿದೆ. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಮಂಗಳವಾರ ಹನುಮಂತನ ದಿನ ಹಾಗೂ ಗುರುವಾರ ವಿಷ್ಣುವಿನ ದಿನ ಆಗಿರುವ ಕಾರಣ ಕೂದಲು ಕತ್ತರಿಸಿದರೆ ದೇವರಿಗೆ ಅಪಚಾರವಾಗಬಹುದು ಎಂದು ಅನೇಕರು ಹೇಳ್ತಾರೆ. ಬುಧವಾರ ಕೂದಲನ್ನು ಕಟ್ ಮಾಡಿಸುವುದಕ್ಕೆ ಒಳ್ಳೆಯ ದಿನ. ಈ ದಿನ ಕಟ್ ಮಾಡಿಸಿದರೆ ನಿಮಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನ ತರುತ್ತದೆ. ಅಲ್ಲದೆ ಈ ದಿನ ಬುಧದ ಪ್ರಭಾವವನ್ನ ಬಲಪಡಿಸುತ್ತದೆ. ಇನ್ನು ಶುಕ್ರವಾರ ಶುಕ್ರನ ದಿನ ಆಗಿದ್ದು ಈ ಗ್ರಹ ನಿಮ್ಮ ಸೌಂದರ್ಯ, ಅನುಗ್ರಹ ಮತ್ತು ಆನಂದದ ಸಂಕೇತವಾಗಿರುತ್ತೆ. ಈ ದಿನ ನಿಮ್ಮ ಕೂದಲನ್ನ ಕಟ್ ಮಾಡಿಸಿದರೆ ನಿಮ್ಮ ವೃತ್ತಿ ಬದುಕಿನಲ್ಲಿ ಯಶಸ್ಸು ಮತ್ತು ಸೌಂದರ್ಯ ಹೆಚ್ಚಿಸುತ್ತದೆ. ಇನ್ನು ಸೋಮವಾರ ಯಾವುದೇ ಕಾರಣಕ್ಕೂ ಕೂದಲು ಕತ್ತರಿಸಬಾರದು. ಈ ದಿನ ಮಾಡಿಸಿದರೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಅಲ್ಲದೆ ಮನೆಯಲ್ಲಿ ಮಾನಸಿಕ ಆರೋಗ್ಯದ ಪರಿಣಾಮ ಬೀರುತ್ತದೆ. ಶನಿ ಪ್ರಭಾವ ಹೆಚ್ಚಿರುವ ದಿನವೇ ಶನಿವಾರ. ಅಪ್ಪಿತಪ್ಪಿ ಈ ದಿನ ಕೂದಲು ಕತ್ತರಿಸಿದರೆ ನಿಮ್ಮಲ್ಲಿ ನಕಾರಾತ್ಮಕ ಗುಣಗಳು ಹೆಚ್ಚಾಗುತ್ತದೆ. ಇನ್ನು ಭಾನುವಾರ ಎಲ್ಲರೂ ಸಾಮಾನ್ಯವಾಗಿ ಫ್ರೀ ಇರುವ ದಿನ. ಆದರೆ ಆ ಫ್ರೀ ದಿನ ಮಾಡಿಸಿದರೆ ದುರಾದೃಷ್ಟವನ್ನ ಮನೆಗೆ ಕರೆದುಕೊಂಡು ಬರ್ತೀರಿ. ಅಷ್ಟೇ ಅಲ್ಲ, ಸಂಪತ್ತು ಮತ್ತು ಬುದ್ಧಿವಂತಿಕೆಯನ್ನ ಕಳೆದುಕೊಳ್ತೀರಿ.